ರೈತನ ಮೋಟಾರ್ ಪಂಪ್ಸೆಟ್ ಹಾಗೂ ಎಸ್ಟಿಪಿ ಯಂತ್ರ ಕಳ್ಳತನ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಗುಳೇಗಾಂವ್ ಗ್ರಾಮದಲ್ಲಿ ರೈತನಿಗೆ ಸೇರಿದ ಸುಮಾರು 60,000 ರೂಪಾಯಿ ಮೌಲ್ಯದ ಮೋಟಾರ್ ಪಂಪ್ಸೆಟ್ ಹಾಗೂ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡುವ ಎಸ್ಟಿಪಿ ಯಂತ್ರವನ್ನು ಕಳ್ಳರು ರಾತ್ರಿ ವೇಳೆ ಕಳ್ಳತನ ಮಾಡಿರುವ ಘಟನೆ ನಡೆದಿದೆ. ಗುಳೇಗಾಂವ್ ಗ್ರಾಮದ ರೈತ ನಿತಿನ್ ಚಿದಾನಂದ ಒಮಾರೆ ಅವರಿಗೆ ಸೇರಿದ ಕೃಷಿ ಉಪಕರಣಗಳನ್ನು ದುಷ್ಕರ್ಮಿಗಳು ರಾತ್ರಿ ವೇಳೆ ಕಳ್ಳತನ ಮಾಡಿದ್ದು, ಇದರಿಂದ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಿದೆ. ಕಳ್ಳತನದ ವಿಷಯ ಬೆಳಿಗ್ಗೆ ಹೊಲಕ್ಕೆ ತೆರಳಿದ ವೇಳೆ ಬೆಳಕಿಗೆ ಬಂದಿದೆ. ರೈತನ ಉಪಕರಣಗಳನ್ನು ಕಳುವು ಮಾಡಿದ ಕದೀಮರನ್ನು ಪತ್ತೆ ಹಚ್ಚಿ ಶೀಘ್ರ ಬಂಧಿಸಿ ಕಳುವಾದ ಕೃಷಿ ಉಪಕರಣಗಳನ್ನು ಪತ್ತೆ ಹಚ್ಚುವಂತೆ ರೈತರು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾಗಿದ್ದ ಉಪಕರಣಗಳನ್ನು ಕಳುವಾಗಿದ್ದರಿಂದ ರೈತ ನಿತಿನ್ ಚಿದಾನಂದ ಒಮಾರೆ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಘಟನೆಗಳನ್ನು ತಡೆಗಟ್ಟಲು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ನಮ್ಮದ ಇಂಜಣ ಮತ್ತು ಎಸ್ಟಿಪಿ ಕಳುವಾಗಿದ್ರಿ. ನಾವು ಈಗ 1 ವರ್ಷ ಆಯ್ತು ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ದಾಳಂಬ್ರಿಗೆ ಔಷಧ ಹಿಡಿದೋದು ಮಾಡ್ತಿದ್ದೀವಿ ರೀ. ಅಚಾನಕ ಇವತ್ತು ಮುಂಜಾನೆ ಬಂದ ನೋಡೋದ್ರೊಳಗೆ ಅದನ್ನು ತುಡು ಮಾಡ್ಕೊಂಡು ಯಾರು ಹೋಗಿದ್ದಾರೆ. ಮತ್ತು ಈಗ ಹಳ್ಳಿ ರೈತರಿಗೆ ಈ ಥರ ತುಡುಗಾಗೋದು ಅದು ಆತಂದ್ರೆ ಎಲ್ಲ ಲುಸ್ಕಾನ ಆತಂದ್ರೆ ಹೆಂಗೆ ಮಾಡಿದ್ರಿ? ಏನು ನಾವು ಇಲ್ಲಿ ದಿನ ಇರತ್ತಿತ್ತು ರೀ. ಹರಿಯಾಗಿದ್ದ ಬಂದು ಮುಂಜಾನೆ ನೋಡೋಕೆ ಪೈಪ್ ಕಟ್ ಮಾಡಿ ತೊಗೊಂಡೋಗಿದ್ದಾರೆ. ಬಂದು ನೋಡ್ಕಿಸ್ ನಮ್ಗೆ ದೊಡ್ಡ ಆಗತ್ತದಂಗೆ. ನಾನು ಇನ್ನು ಹೊಸದು ತರ್ಬೇಕಂದ್ರೆ ಈಗ 50-60 ರೂಪಾಯಿ ರೇಟ್ ಆಗ್ತೈತೆ ರೀ. ಏನು ಅದನ್ನ ತರ್ಲಕ್ಕ ಎಲ್ಲ ಬಂದ ಆದಂಗೆ ಆತಿರಲ್ಲ. ಏನು ಮಾಡಿದ್ವಿ ಅದು 50,000 ತನಕ ಖರ್ಚು ಆಗೈತೆ ರೀ. ಈಗ ಒಂದು ವರ್ಷ ಆತು ನಾವು ಹಂಗೆ ಸಿಂಪಡಣೆ ಮಾಡ್ಕೊತ ಬಂದಿದ್ದೀವಿ ರೀ. ಏನು ಏಕದಮ ಎಲ್ಲ ನಾಟ್ಲೆ ನಮ್ಮದು ಬೆಳೆನೂ ಎಲ್ಲ ಲುಸ್ಕಾನ ಆಗೋದು ರೀ. ಈಗ ರೈತರದ ಹಿಂಗೆ ಮೋಟ್ರ್ ತುಡುಗು ಮಾಡೋದು, ಇಂಜನ್ ತುಡುಗು ಮಾಡೋದು, ಪೈಪ್ ತುಡುಗು ಮಾಡೋದು, ಬೋರ್ವೆಲ್ ತುಡುಗು ಮಾಡ್ಲಾಯ್ತಾರು. ಹಿಂಗೆಲ್ಲ ಮಾಡೋಲ್ಲ ಆಯ್ತಾರಂದ್ರೆ ರೈತರು ಎಲ್ಲಿ ಹೋಗ್ಬೇಕು? ಮತ್ತು ಇದ್ರ ಬಗ್ಗೆ ಏನ್ರಿ ಶಿಸ್ತು ಕ್ರಮ ಆಗ್ಬೇಕು ರೀ ನಮ್ಗೆ. ಈಗ ಸರಿಯಾದ ಕ್ರಮ ತೊಗೊಂಡು ಅವ್ರದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ತೊಗೋಬೇಕಾಗಿ ನಿತಿನ್ ಚಿದಾನಂದ ಒಮ್ರಿ.